ಬದಾಮಿ ಮತಕ್ಷೇತ್ರದ ವಿಚಾರ ಬಂದಾಗ ಏನು ಇತಿಹಾಸ ಪ್ರಸಿದ್ಧ ಬದಾಮಿ ಮತಕ್ಷೇತ್ರ ಎಷ್ಟೋ ಅಭಿವೃದ್ಧಿಯನ್ನು ಕಾಣಬೇಕಾಗಿತ್ತು. ನಾನು ಬೆಳಗ್ಗೆ ಮಾತನಾಡಿದೆ, ನಿಖಿಲ್ ಕುಮಾರಸ್ವಾಮಿ ಸರ್ ಜೊತೆ ಮಾತನಾಡಿ ಏನು ಸಮಸ್ಯೆಗಳಿದ್ದಾವಂತೇಳಿ. ಸರ್, ಸಮಸ್ಯೆಗಳು ನೂರಾರು. ಇವತ್ತು ನಾವೊಬ್ಬ ಪುಣ್ಯಾತ್ಮನ ನೆನೆಸ್ಕೊಳ್ಬೇಕಾಗತ್ತ. 2018ರ ಚುನಾವಣೆಯಲ್ಲಿ ನಾವು ಭರವಸೆಯನ್ನು ಕೊಟ್ಟಿದ್ದೀವಿ. ಆ ಭರವಸೆಯನ್ನು ಕೊಡುವ ವಿಚಾರ ಬಂದಾಗ ನಾವು ಸೋತ್ರೂ ಕೂಡ ಆ ವೇಳೆಯಲ್ಲಿ ಈಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಶಾಸಕರಾದ್ರು. ಶಾಸಕರಾಗಿ ನಾನು ಸಾವಿರಾರು ಕೋಟಿ ಅನುದಾನ ತಂದಿದ್ದೀನಿ ಅಂತೇಳಿ ಇವತ್ತಿನವರೆಗೂ ಹೇಳ್ತಾರೆ. ನಿಮ್ಗೆ ಗೊತ್ತಿರಲಿ, ಆ ಅನುದಾನ ಕೊಟ್ಟಂತ ಪುಣ್ಯಾತ್ಮ ಯಾರಪ್ಪ ಅಂದ್ರೆ ಕುಮಾರಸ್ವಾಮಿ ಅವರು ಅಂತ ಹೇಳಿ ಕೂಡ ಬಯಸ್ತಾ ಇದ್ದೀನಿ. ಕುಮಾರಸ್ವಾಮಿ ಅವರು ಅವತ್ತು 2019ರ ಬಜೆಟ್ ನಲ್ಲಿ ಬುಕ್ಕ ತೆಗೆದು ನೋಡ್ರಿ, 560 ಕೋಟಿ ರೂಪಾಯಿ ಕೆರೂರು ಏತ ನೀರಾವರಿ ಯೋಜನೆ ಘೋಷಣೆ ಮಾಡಿ ಅನುದಾನವನ್ನು ಕೊಟ್ಟವರು ಕುಮಾರಸ್ವಾಮಿ ಅವರು. ನಿಮಗೆ ಗೊತ್ತಿರಲಿ, 220 ಕೋಟಿ ರೂಪಾಯಿ ಕೆರೂರು ಮತ್ತು ಬದಾಮಿ ಪಟ್ಟಣಕ್ಕೆ ಕುಡಿಯುವ ನೀರಿನಾಗಿ 2018 ಡಿಸೆಂಬರ್ ನಲ್ಲಿ ಬೆಳಗಾವಿ ಅಧಿವೇಶನ ಕ್ಯಾಬಿನೆಟ್ ನಲ್ಲಿ ಘೋಷಣೆ ಮಾಡಿ ಅನುಮೋದನೆ ಕೊಟ್ಟವರು ಕುಮಾರಸ್ವಾಮಿ ಅವರು. ಇವತ್ತು 700-800 ಕೋಟಿ ರೂಪಾಯಿ ಅನುದಾನ ಬಿಟ್ಟು ಮತ್ತೆ ಯಾವ ಕೆಲಸನೂ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಇಲ್ಲಿವರೆಗೆ ಸಮರ್ಪಕವಾಗಿ ಮಾಡ್ಲಿಕ್ಕಾಗಿಲ್ಲ. ನೂರಾರು ಸಮಸ್ಯೆಗಳಿದ್ದಾವೆ. ನಾವೊಂದು ಮಾತು ಹೇಳಿ ಕೂಡ ಬಯಸ್ತೇನೆ. ಸಿದ್ದರಾಮಯ್ಯ ಸಾಗರ ಕಳೆದ ಚುನಾವಣೆಯಲ್ಲಿ ಹೇಳಿದ್ರು, ನಾ ಈ ಕ್ಷೇತ್ರವನ್ನ ದತ್ತು ತೆಗೆದುಕೊಳ್ತೇನೆ, ನಿಂತ ಅಭ್ಯರ್ಥಿಯನ್ನು ಗೆಲ್ಲಿಸ್ರಿ ಅಂತ ಹೇಳಿದ್ರು. ಸಾಹೇಬ್ರೆ, 2 ವರ್ಷ ಆಯ್ತು. ಕೆರೂರು ಏತ್ ನೀರಾವರಿಗೆ ಏನು ಕುಮಾರಸ್ವಾಮಿ ಅವರು ಅನುದಾನ ಬಿಡುಗಡೆ ಮಾಡಿದ್ರು, ಆ ಯೋಜನೆ ಆ ಅನುದಾನದಲ್ಲಿ ಅಷ್ಟೇ ಮುಗಿದು ಇಲ್ಲಿವರೆಗೆ 1 ರೂಪಾಯಿ ಕೂಡ ಅನುದಾನವನ್ನು 2 ವರ್ಷದಲ್ಲಿ ಬಿಡುಗಡೆ ಮಾಡ್ಲಿಕ್ಕಾಗಿಲ್ಲ. ಆ ಯೋಜನೆ ಪೂರ್ಣಗೊಳಿಸಲಿಕ್ಕೆ ಹಲವಾರು ಸಮಸ್ಯೆಗಳ ವಿಚಾರ ಬಂದಾಗ ಇವತ್ತು ನನ್ನ ಗುಳೇಗುಡದ ನೇಕಾರ ಬಂಧುಗಳು ಬಂದಿದ್ದಾರೆ. ಹೇಳಿದ್ರೆ ಗುಳೇಗುಡದಲ್ಲಿ ಜವಳಿ ಪಾರ್ಕ್ ಮಾಡ್ತೇನೆ ಅಂತೇಳಿ. ನೀವೇ ಮುಖ್ಯಮಂತ್ರಿ ಇದ್ದೀರಲ್ಲ, ನಿಮ್ ಯಾರ ಕೈಯನ್ನು ಕಟ್ಟಿದ್ದಾರ? ಮಾಡ್ರಿ ಜವಳಿ ಪಾರ್ಕು. ನೋಡ್ರಿ, ನೀವು ಮುಳುಗಡೆ ಹಳ್ಳಿಗಳಿಗೆ ಹೋಗ್ರಿ. ನಮ್ಮೆಲ್ಲ ಮುಳುಗಡೆ ಗ್ರಾಮದಿಂದ ಸಾಕಷ್ಟು ನಮ್ಮ ಹಿರಿಯರು ಬಂದಿದ್ದೀರಿ. ಕಣ್ಣಲ್ಲಿ ನೀರು ಬರ್ತಾ ಇದೆ ಸರ್, 2009-10ರಲ್ಲಿ ಪ್ರವಾಹದಂತ ಮುಳುಗಡೆ ಹಳ್ಳಿಗಳನ್ನು ಶಿಫ್ಟ್ ಮಾಡಿದ್ರು. ಅವತ್ತೇನು ಆ ಪುಣ್ಯಾತ್ಮ ಯಡಿಯೂರಪ್ಪ ನೆನೆಸ್ಬೇಕಾಗತ್ತೆ ನಾನು ಈ ವೇದಿಕೆಯಲ್ಲಿ. ಅವ ಜಾಗ ಕೊಟ್ಟು ಮನೆ ಕಟ್ಟಿಸ್ಕೊಟ್ಟ. ಅದಾದ ನಂತರ 15 ವರ್ಷ ಆದ್ರೂ ಕೂಡ ಒಂದು ಗರ್ಸ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ, ಮಣ್ಣು ಹಾಕ್ತಾ ಇಲ್ಲ ರೋಡಿಗೆ. ಗೊತ್ತಿರ್ಬೋದು ಎಲ್ಲ ಆಗಮಿಸ್ತಂತವ್ರು. ಕಣ್ಣಲ್ಲಿ ನೀರು ಬರ್ತಾ ಇದೆ ಆ ಹಳ್ಳಿಗಳನ್ನು ನೋಡ್ಲಾಗಿ. ಎಲ್ಲಿವರೆಗೆ ಅಂದ್ರ, ನಾನು ಕಳೆದ ಚುನಾವಣೆ ಮುಂಚಿತ 10 ದಿವಸ ನಾನು ಪಾದಯಾತ್ರೆ ಮಾಡಿದೆ. ನಮ್ಮ ಅಭಿವೃದ್ಧಿ ಮಾಡು ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಇಡೀ ರಾಜ್ಯದ ಉದ್ದಗಲಕ್ಕೆ ಏನಿದೆಪ್ಪ ಅಂದ್ರೆ ಬದಾಮಿ ಅಭಿವೃದ್ಧಿ ಆಗಿದೆ. ಸಿದ್ದರಾಮಯ್ಯ 1200 ಕೋಟಿ ತಂದಿದ್ದಾರೆ. ನಾ ಚರ್ಚೆಗೆ ಬಾ ಅಂತ ಕೂಡ ಹೇಳ್ತೀನಿ ಅವ್ರಿಗೆ. ಈ ವೇದಿಕೆ ಮುಖಾಂತರ ಈಗಿರ್ತಕ್ಕಂಥ ಏನವ್ರ ಮುಖಂಡರು ಶಾಸಕರಿದ್ರು ಕೂಡ ಯಾವ ವೇಳೆಯಲ್ಲಿ ಎಷ್ಟು ಅನುದಾನ ಬಂದಿದೆ ಅಂತೇಳಿ ಚರ್ಚೆಗೆ ಕೂಡ ನಿಮ್ಗೆ ಆಹ್ವಾನ ಕೂಡ ತಯಾರಿದ್ದೀನಿ ಅಂತ ನಾನು ಹೇಳಿ ಕೂಡ ಬಯಸ್ತೇನೆ. ಅವತ್ತು ನಾನು ಪಾದಯಾತ್ರೆ ಮಾಡಿದಾಗ ಎಷ್ಟು ನೋವು ಅನ್ನಿಸ್ತಾ ಇದೆಯಪ್ಪ ಅಂದ್ರ, 10 ಕಡೆ ನಾನು ವಾಸ್ತವ್ಯ ಮಾಡಿದ್ದೆ. 7 ಗ್ರಾಮದಲ್ಲಿ ಗೊತ್ತಿರಲಿ ನಿಮಗೆ, 7 ಗ್ರಾಮದಲ್ಲಿ ಒಂದೇ ಒಂದು ಶೌಚಾಲಯ ಇಲ್ಲ. ನಾನೇ ಸ್ವತಃ ಶೌಚಾಲಯಕ್ಕೆಂದು ಹೊರಗಡೆ ಹೋಗ್ತಿದ್ದೆ 7 ಗ್ರಾಮದಲ್ಲಿ. ಎಷ್ಟೊಂದು ನೋವು ಆಗ್ತಾ ಇದೆ ಅಂತ ನಾನು ಹೇಳಿ ಕೂಡ ಬಯಸ್ತಾ ಇದ್ದೀನಿ. ಇದಿಷ್ಟೊಂದು ಸಮಸ್ಯೆಯನ್ನು ಕಾಣ್ತಾ ಇದ್ದೀವಿ. ನೀರಾವರಿ ಯೋಜನೆ ವಿಚಾರ ಬಂದಾಗ 15-20 ವರ್ಷ ಆಯ್ತು. ನಾವು ಇವತ್ತು ಮಲಪ್ರಭಾ ಕೆನಾಲ್ ಮುಖಾಂತರ ಕೆರೆಗಳನ್ನು ತುಂಬಿಸ್ತೇವೆ, ಕೆಂದೂರು ಕೆರೆ ತುಂಬಿಸ್ತೇವೆ, ಲೈದ್ಗುಂದಿವರೆಗೆ ನೀರನ್ನು ಹರಿಸ್ತೇವೆ ಅಂತೇಳಿ ಕೆನಾಲ್ ಕೂಡ ಮಾಡಿದೀವಿ. ಇವತ್ತಿನ ನೀರು ನಮ್ಗೆ ಎಲ್ಲಾದ್ರೂ ಕಂಡಿದ್ದೀರಾ ನೀವು? ಮಾಡ್ಬೋದಲ್ಲ? ನಾನು ಮುಖ್ಯಮಂತ್ರಿ ಆಗಿದ್ದೀರಿ, ಈ ಕ್ಷೇತ್ರದ ಜನರ ಋಣ ಇದೆ ನಿಮ್ಮ ಮೇಲೆ, ಮಾಡ್ಬೋದಲ್ಲ ನೀವು? ನಾನು ನಿಮಗೆ ಕೇಳಿ ಕೂಡ ಬಯಸ್ತಾ ಇದ್ದೀನಿ. ಹೋಗ್ರಿ ಶಾಲೆಗಳನ್ನ ನೋಡ್ರಿ, ನಮ್ಮ ಶಾಲೆಗಳನ್ನ. ಇವತ್ತು ಬದಾಮಿ ಮತಕ್ಷೇತ್ರ ಎಲ್ಲ ಶಾಲೆ ವ್ಯವಸ್ಥೆಯನ್ನು ನೋಡ್ತಾ ಇದ್ದೀವಿ. ನಾನು ಗೋನ್ಕೊಪ್ಪಕ್ಕೆ ಹೋಗಿದ್ದೆ, ಬಂದಿರ್ಬೇಕು. ನಾನು ಗೋನ್ಕೊಪ್ಪದವ್ರಿಲ್ಲ, ಒಂದು ರೂಮ್ನಲ್ಲಿ 80 ಮಕ್ಕಳು ಕೂಡ್ತಾರೆ. 80 ಮಕ್ಕಳು. ನನ್ನ ಸಿರ್ಬಡಿ ಏನೋ ಬೀನೂರು ತಳಕವಾಡ ಗ್ರಾಮದವ್ರು ಬಂದಿರ್ಬೇಕು. ತಟ್ಟಿ ಕಟ್ಟಿ ಸಾಲಿ ಕಲಿಸ್ತಾರೆ, ನೋಡಿರ್ಬೇಕು ನೀವೆಲ್ಲ. ನೀವೇ ವರದಿ ಮಾಡಿದ್ರಿ, ಪ್ರೆಸ್ ರಿಪೋರ್ಟರ್.
ಅಭಿವೃದ್ಧಿ ಅಂದ್ರೆ ನಾನು ಏನಂತ ಕೇಳಿಕ್ ಬಯಸ್ತೇನೆ, ಅಭಿವೃದ್ಧಿ ಅಂದ್ರೆ ಏನಂತ ಕೇಳಿಕ್ ನಾನು ಬಯಸ್ತಾ ಇದ್ದೀನಿ ನಿಮ್ಮನ್ನ. ಇರ್ತಕ್ಕಂಥ ಸರ್ಕಾರವನ್ನ ಇವತ್ತು ನೀವು ಗುತ್ತಿಗೆ ಕೊಟ್ಟು ಕಮಿಷನ್ ತೆಗೆದುಕೊಳ್ಳದೆ ಒಂದು ಅಭಿವೃದ್ಧಿನ ನಿಮ್ದು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.